ತಪಕೇಶ್ವರ ಮಹಾದೇವ ದೇವಾಲಯದ ಇತಿಹಾಸ ಮತ್ತು ರಹಸ್ಯ. ತಪಕೇಶ್ವರ ಮಹಾದೇವನ ಪ್ರಾಚೀನ ಇತಿಹಾಸ. ತಪಕೇಶ್ವರ ಮಹಾದೇವ ದೇವಾಲಯವು ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿದೆ ಮತ್ತು ಇದರ ಇತಿಹಾಸವು ಮಹಾಭಾರತದ ಅವಧಿಗೆ ಸಂಬಂಧಿಸಿದೆ. ಶಿವಲಿಂಗದ ಮೇಲೆ ಬಂಡೆಯಿಂದ ನಿರಂತರ ಹನಿಗಳಿಂದ ಇದು ಪ್ರಸಿದ್ಧವಾಗಿದೆ. ಈ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಉತ್ತರಾಖಂಡದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ತಪಕೇಶ್ವರ ಎಂಬ ಹೆಸರಿನ ಮೂಲ. ತಪಕೇಶ್ವರ ಮಹಾದೇವ್ ಎಂಬ ಹೆಸರು ಟಪ್ ಪದದಿಂದ ಬಂದಿದೆ, ಅಂದರೆ ಹನಿ ಬೀಳುವುದು. ಈ ಗುಹಾಂತರ ದೇವಾಲಯದಲ್ಲಿರುವ ಶಿವಲಿಂಗದ ಮೇಲೆ ನೀರಿನ ಹನಿಗಳು ನಿರಂತರವಾಗಿ ಬೀಳುವುದರಿಂದ ಇದಕ್ಕೆ ಈ ಹೆಸರು ಬಂದಿದೆ. ಈ ನೈಸರ್ಗಿಕ ವಿದ್ಯಮಾನವು ಈ ಸ್ಥಳವನ್ನು ವಿಶೇಷ ಮತ್ತು ನಿಗೂಢವಾಗಿಸಿದೆ. ಪುರಾಣ. ತಪಕೇಶ್ವರ ದೇವಾಲಯದ ಹೆಸರಿನ ಹಿಂದೆ ಪ್ರಾಚೀನ ಪುರಾಣವಿದೆ. ಮಹಾಭಾರತದ ಕಾಲದಲ್ಲಿ ಕೌರವರು ಮತ್ತು ಪಾಂಡವರ ಗುರು ದ್ರೋಣಾಚಾರ್ಯರು ಈ ಗುಹೆಯಲ್ಲಿ ವಾಸಿಸುತ್ತಿದ್ದರು. ಅವನ ಮಗ ಅಶ್ವತ್ಥಾಮ ಇಲ್ಲಿ ಜನಿಸಿದನು, ಆದರೆ ಅವನ ತಾಯಿಗೆ ಹಾಲುಣಿಸಲು ಸಾಧ್ಯವಾಗಲಿಲ್ಲ. ನಂತರ ಅವರು ಶಿವನನ್ನು ಪ್ರಾರ್ಥಿಸಿದರು. ನಂತರ ಶಿವನು ಹಸುವಿನ ಕೆಚ್ಚಲುಗಳನ್ನು ಗುಹೆಯ ಛಾವಣಿಯ ಮೇಲೆ ಇರಿಸಿದನು ಮತ್ತು ಹಾಲು ಹರಿಯಲು ಪ್ರಾರಂಭಿಸಿತು. ಈ ಘಟನೆಯಿಂದಾಗಿ ಭಗವಾನ್ ಶಿವನಿಗೆ ದೂದೇಶ್ವರ ಎಂದು ಹೆಸರಿಸಲಾಯಿತು. ಆದರೆ ಕಲಿಯುಗದಲ್ಲಿ ಈ ತೊರೆಯು ನೀರಾಗಿ ಪರಿವರ್ತನೆಗೊಂಡಿತು ಮತ್ತು ದೇವಾಲಯದ ಹೆಸರು ತಪಕೇಶ್ವರವಾಯಿತು. ದೇವಾಲಯದ ಪ್ರಾಮುಖ್ಯತೆ. ತಪಕೇಶ್ವರ ಮಹಾದೇವ ದೇವಸ್ಥಾನದಲ್ಲಿ ಶಿವನು 2 ಶಿವಲಿಂಗಗಳ ರೂಪದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸಿಕೊಂಡಿದ್ದಾನೆ. ಈ ಶಿವಲಿಂಗಗಳು 5151 ರುದ್ರಾಕ್ಷಗಳಿಂದ ಮುಚ್ಚಲ್ಪಟ್ಟಿವೆ. ದೇವಸ್ಥಾನದ ಸಮೀಪದಲ್ಲಿ ಮಾ ಸಂತೋಷಿಯ ಗುಹೆ ಮತ್ತು ಅನೇಕ ಸುಂದರ ಜಲಪಾತಗಳಿವೆ. ಈ ದೇವಾಲಯವು ದ್ವಾಪರ ಯುಗದಲ್ಲಿ ತಮ್ಸಾ ನದಿ ಎಂದು ಕರೆಯಲ್ಪಡುವ ಟನ್ಸ್ ನದಿಯ ದಡದಲ್ಲಿದೆ. ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಜಾತ್ರೆ ನಡೆಯುತ್ತದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಗುರು ದ್ರೋಣಾಚಾರ್ಯರ ತಪಸ್ಸು. ಗುರು ದ್ರೋಣಾಚಾರ್ಯರು ಈ ಗುಹೆಯಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದರು ಎಂದು ನಂಬಲಾಗಿದೆ. ಅವರ 12 ವರ್ಷಗಳ ತಪಸ್ಸಿನ ನಂತರ ಶಿವನು ಅವನಿಗೆ ಕಾಣಿಸಿಕೊಂಡನು ಮತ್ತು ಅವನ ಕೋರಿಕೆಯ ಮೇರೆಗೆ ಶಿವನನ್ನು ಇಲ್ಲಿ ಲಿಂಗದ ರೂಪದಲ್ಲಿ ಸ್ಥಾಪಿಸಲಾಯಿತು. ಜನಪ್ರಿಯ ನಂಬಿಕೆಯ ಪ್ರಕಾರ ಶಿವನು ಇಲ್ಲಿ ಗುರು ದ್ರೋಣಾಚಾರ್ಯರಿಗೆ ಶಸ್ತ್ರಾಸ್ತ್ರ ಮತ್ತು ಬಿಲ್ಲುಗಾರಿಕೆಯ ಜ್ಞಾನವನ್ನು ನೀಡಿದನು. ಈ ಘಟನೆ ಮಹಾಭಾರತದಲ್ಲೂ ಉಲ್ಲೇಖವಾಗಿದೆ. ದೇವಾಲಯದ ಸ್ಥಳ ಮತ್ತು ಪ್ರವೇಶ. ತಪಕೇಶ್ವರ ಮಹಾದೇವ ದೇವಾಲಯವು ಡೆಹ್ರಾಡೂನ್ ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಗರ್ಹಿ ಕ್ಯಾಂಟ್ನಲ್ಲಿದೆ. ದೇವಸ್ಥಾನವನ್ನು ತಲುಪಲು ಹತ್ತಿರದ ರೈಲು ನಿಲ್ದಾಣ ಮತ್ತು ಬಸ್ ನಿಲ್ದಾಣವು ಡೆಹ್ರಾಡೂನ್ನಲ್ಲಿದೆ. ಶ್ರಾವಣ ಮಾಸದಲ್ಲಿ ಇಲ್ಲಿ ಹೆಚ್ಚಿನ ಜನಸಂದಣಿ ಇರುತ್ತದೆ ಮತ್ತು ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಲು ನೀರನ್ನು ಅರ್ಪಿಸುತ್ತಾರೆ. ವಾಸ್ತುಶಿಲ್ಪ. ತಾಪಕೇಶ್ವರ ದೇವಾಲಯದ ವಾಸ್ತುಶಿಲ್ಪವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕಲೆಯ ಸುಂದರ ಸಂಯೋಜನೆಯಾಗಿದೆ. ಈ ದೇವಾಲಯವು 2 ಬೆಟ್ಟಗಳ ನಡುವೆ ಇದೆ ಮತ್ತು ಅದರ ಮುಖ್ಯ ಗರ್ಭಗುಡಿಯು ಗುಹೆಯೊಳಗೆ ಇದೆ. ಗುಹೆಯ ವಾಸ್ತುಶಿಲ್ಪವು ಪ್ರಕೃತಿಯ ಅದ್ಭುತ ನೋಟವನ್ನು ನೀಡುತ್ತದೆ. ದೇವಾಲಯದ ದ್ವಾರವು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 1 ರವರೆಗೆ ಮತ್ತು ಮಧ್ಯಾಹ್ನ 1:15 ರಿಂದ ಸಂಜೆ 5:30 ರವರೆಗೆ ತೆರೆದಿರುತ್ತದೆ. ಉತ್ತರಾಖಂಡದ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡುವ ಮೂಲಕ ಭಕ್ತರು ತಪಕೇಶ್ವರನ ಮಹಿಮೆಯನ್ನು ಅನುಭವಿಸಬಹುದು ಮತ್ತು ಈ ಸ್ಥಳದ ತಪಸ್ಸು ಮತ್ತು ಭಕ್ತಿಯ ಕಥೆಯನ್ನು